ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೋ ಅದ್ರಾಗ ಸಣ್ಣ ಹುಡುಗರಂತರೂ ನೋಡಿದ ಕೂಡಲೇ ಮಾಡಿ ಕೊಡು ಅನ್ನೋ ಹಂಗೆ ಭಾಳ ಮಸ್ತಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಈಸಿ ಆಗಿರುವಂತಹ ಪಾಲುಡ ಅದರ ಜೊತೆ ಮ್ಯಾಂಗೋ ಮಹಾರಾಣಿ ಈ ಒಂದು ಮಸ್ತಾಗಿರುವಂತಹ ಮ್ಯಾಂಗೋ ಮಸ್ತಾನಿ ಎರಡನ್ನೂ ನಾವು ನಿಮ್ಗೆ ತೋರಿಸ್ಕೊಡ್ತೇವೆ ರೀ. ಭಾಳ ಚಲೋತ್ನಂಗೆ ಆಗುವಂಥದ್ದು ರೀ, ಭಾಳ ಸಿಂಪಲ್ ಆಗಿ ಮಾಡೋದು ಹೆಂಗೆ ಅಂಥೇಳಿ ನಾವು ನಿಮ್ಗೆ ಹೇಳಕ್ಕದೇವ್ರಿ. ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆಗಿಬಿಡ್ರಿ. ನೋಡಿ, ಮೊದಲೇದ ನಾವು ಭಾಳ ಮಸ್ತಾಗಿರುವಂತಹ ಪಾಲುಡಾನ ಸಿಂಪಲಾಗಿ ಹೆಂಗೆ ಮಾಡೋದು ಅಂಥೇಳಿ ನೋಡೋರಿ. ಅದಕ್ಕೆ ಏನು ಮಾಡೋದು ಅಂತಂದ್ರೆ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಬೀಜ ಅಥವಾ ಕಾಮ್ ಕಸ್ತೂರಿ ಬೀಜನ ತೊಗೊಂಡು ಸ್ವಲ್ಪ ನೀರಾಗ ಹಾಕಿ ಇಟ್ಕೊಂಡ್ಬಿಡ್ರಿ. ಅವು ಚಂದಂಗೆ ನೆನೆದು ಈ ರೀತಿಯಾಗಿ ಆಗ್ತಾವೆ. ಮುಂದಕ್ಕೆ ಒಂದು ಪಾತ್ರೆದಾಗ ತುಪ್ಪ ಕಾಯಕ್ಕಿಟ್ಟ ಆ ತುಪ್ಪ ಕಾದಿರುವಂಥದ್ರಾಗ ರೀ ಶಾವಿಗೆಯನ್ನು ಹಾಕಬೇಕಾಕೈತಿ. ಒಂದು ಅರ್ಧ ಕಪ್ಪಷ್ಟು ಶಾವಿಗೆನ ತಗೋರಿ. ಈ ರೀತಿ ಮಸ್ತಾಗಿ ಆ ತುಪ್ಪದಾಗ ಈ ಶಾವಿಗೆಯನ್ನು ಚಲೋತ್ನಂಗೆ ಹುರಿರಿ. ಅಂದ್ರೆ ಬಹಳ ಮಸ್ತಾಗಿರುವಂತಹ ಸ್ವಾದ ಈ ಶಾವಿಗೆಗೆ ಬರ್ತೈತಿ. ಅದಕ್ಕೆ ಸ್ವಲ್ಪ ಕಲರ್ ತಿರುಗುವಂಗೆ ನೀವು ಹುರಿದಾದ ನಂತರ ಕಾಯಿಸಿದಂತಹ ಹಾಲನ್ನು ನಾವಿಲ್ಲಿ ಹಾಕಬೇಕಾಕೈತಿ ರೀ. ಗೊತ್ತಾತ್ರಿ? ಹಾಲನ್ನು ಇಲ್ಲಂತಂದ್ರೂ 1 ಲೀಟ್ರ್ ಸಮೀಪಷ್ಟು ಹಾಲು ತೊಗೊರಿ, ಭಾಳ ಚಲೋ ಆಗ್ತೈತಿ. ಅರ್ಧ ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಇದ್ರೆ ಸಾಕ್ರಿ. ಆಮೇಲೆ ಈ ಕಡೆ ನಾವು ಏನು ಮಾಡತ್ತಪ್ಪ ಅಂತಂದ್ರೆ ಕಸ್ಟರ್ಡ್ ಪೌಡ್ರನ್ನು ತೊಗೊಳಕತ್ತೀವಿ. 2 ಟೇಬಲ್ ಸ್ಪೂನಷ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿರಿ. ನಾವಿಲ್ಲಿ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀವಿ. ನಿಮಗೆ ಯಾವ್ದು ಬೇಕೋ ನೋಡ್ಕೊಂಡು ಅದನ್ನು ನೀವು ತೊಗೊರಿ. ಆದರೆ ವೆನಿಲಾನಿಂದನೇ ಭಾಳ ಚಲೋ ಆಗ್ತೈತೆ ರೀ. ಅದಕ್ಕೆ ಅದ ತೊಗೊರಿ. ಆಮೇಲೆ ಏನು ಮಾಡಿರಿ, ಕಡೆಯದಾಗ ಸ್ವಲ್ಪ ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ. ಅದನ್ನು ನಡಬರ್ಕ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ರಿ ಅಂತಂದ್ರೆ ಶಾವಿಗೆ ಚಂದಂಗೆ ಅದ ಹಾಲಿನಾಗಣ ಬರೋಬ್ಬರಿಯಾಗಿ ಕುದಿತಾವು. ಇನ್ನು ನೀವು ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಸಕ್ಕರೆಯನ್ನು ನಿಮ್ಮ ಇಚ್ಛಾನುಸಾರ ಸೇರಿಸ್ರಿ. ಹಂಗಂತ ಹೇಳಿ ಭಾಳ ಕಡಿಮೆನೂ ಅಲ್ಲ, ಭಾಳ ಜಾಸ್ತಿನೂ ಅಲ್ಲ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ತಿತ್ರಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಆಮೇಲೆ ಏನು ಮಾಡಿರಿ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಅಂದ್ರೆ ಸಕ್ಕರೆ ಚಂದಂಗೆ ಕರಗಬೇಕು. ಅದಾದ ನಂತರ ಈಗ ಇದ್ರೊಳಗೆ ನಾವು ಕಸ್ಟರ್ಡನ್ನು ಏನು ಮಿಕ್ಸ್ ಮಾಡಿಟ್ಟಿದ್ದು ನೋಡಿರಿ, ಅದನ್ನು ಸಹ ಇಲ್ಲೇನ ಹಾಕಿ ಚಂದಂಗೆ ಸ್ವಲ್ಪ ಕುದಿಯಾಕ ಬಿಡೋಣ. ಅಂದ್ರೆ ಸಮಾಧಾನಲೆ ಮಿಕ್ಸ್ ಮಾಡ್ಕೊತ ಇರೋಣ. ಚಂದಂಗೆ ಕುದ್ದ ಸ್ವಲ್ಪ ಗಟ್ಟಿ ಆಗ್ತದ್ರಿ. ಈಗ ನೀವು ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿರಿ. ಅಂದ್ರೆ ಭಾಳ ಮಸ್ತಾಗಿರುವಂಥ ಒಂದು ಫ್ಲೇವರ್ ಬರ್ತೈತೆ ರೀ. ಆಮೇಲೆ ಗಟ್ಟಿ ಅಂದ್ರೆ ಏನೋ ಗಟ್ಟಿ ಆಗಂಗಿಲ್ಲ ರೀ, ಸ್ವಲ್ಪ ಕ್ರೀಮಿಯಾಗಿ ಕಾಣ್ತೈತೆ ನಿಮಗೆ. ಹಂಗೆ ಇದು ಬರಬೇಕ್ರಿ. ಒಂದು ಲಿಡ್ಡನ್ನು ಮುಚ್ಚಿ ತೆಗಿರಿ. ಆಮೇಲೆ ನೀವು ನೋಡ್ಬೋದು ಮೊದಲಿನಕಿಂತ ಮಸ್ತಾಗಿ ಕ್ರೀಮಿಗೆ ಆಗಿದೆ. ಇನ್ನು ನಾವು ಹಣ್ಣುಗಳನ್ನ ಯಾವ್ಯಾವ ತೊಗೋಬೇಕು ಅಂತಂದ್ರೆ ನಾವಿಲ್ಲಿ ಏನೇನು ತೊಗೊಂಡಿದ್ದೀವಿ, ಒಂದು ಮ್ಯಾಂಗೋ ತೊಗೊಂಡಿದ್ದೀವಿ, ದ್ರಾಕ್ಷಿ ತೊಗೊಂಡಿದ್ದೀವಿ, ಬಾಳೆಹಣ್ಣು, ಹಂಗೆ ದಾಳಿಂಬೆ ಇವನ್ನೆಲ್ಲ ತೊಗೊಂಡಿದ್ದೀವಿ ರೀ. ಮ್ಯಾಂಗೋ ಅಂತೂ ನಿಮಗೆ ಈ ಸೀಸನ್ದಾಗ ಏನು ಸಿಗ್ತೈತಿರಲ್ಲ ಅವಾಗ ಭಾಳ ಮಸ್ತಾಗಿ ಅದನ್ನು ಯೂಸ್ ಮಾಡ್ಕೊಂಡು ಬಾಡ್ರಿ. ಇನ್ನೂ ಚಲೋ ಅನಿಸ್ತತಿ ಪಾಲುಡ ಏಕದಮ್, ಅಥವಾ ಫ್ರೂಟ್ ಕಸ್ಟರ್ಡ್ ಅನ್ಬೋದು ರೀ. ಪಾಲುಡ ಅಂತ ಅನ್ಬೇಕಂತ ಏನಿಲ್ಲ, ಭಾಳ ಚಲೋತ್ನಂಗೆ ಆಕೈತೆ ರೀ. ಅದಕ್ಕೆ ಡಿಫ್ರೆಂಟ್ ಆಗಿರುವಂಥ ಫ್ರೂಟ್ಸನ್ನು ಹಾಕೋದು ತಪ್ಪಲಾರ್ದ ನೀವು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ಇಲ್ಲಿ ದ್ರಾಕ್ಷಿ ಏನೈತಿರಲ್ಲ ಅದನ್ನು ನಾವು ಕಟ್ ಮಾಡಿ ಹಾಕಕತ್ತೀವಿ. ಅಂದ್ರೆ ಸ್ವಲ್ಪ ಭಾಳ ಸಣ್ಣ ಮಾಡಿರಿ. ಅಂದ್ರೆ ಒಂದು ಈಟ್ ಸಣ್ಣ, ಭಾಳ ಅಂದ್ರೆ ಪೂರ್ತಿ ಸಣ್ಣಗಂತ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಆಮೇಲೆ ಈಗ ಆ್ಯಪಲನ್ನು ನಾವು ತೊಗೊಂಡಿದ್ದೀವಿ. ಆ್ಯಪಲ್ನು ಅಂತಂದ್ರೆ ಸಣ್ಣ ಪೀಸಸ್ ಆಗಿ ನೀವು ಕಟ್ ಮಾಡ್ಕೊಂಡು ತೊಗೊರಿ. ಅಂದರೆ ಏನಾಗಬೇಕು, ಎಲ್ಲ ಫ್ರೂಟ್ಸನ್ನು ನೀವು ತಿನ್ನುವಾಗಣ ಬರೀ ಒಂದ ಮ್ಯಾಲೆ ಬರುವಂಗೆ ಆಗಬಾರ್ದ್ರಿ. ಅದಕ್ಕೆ ಯಾವ್ಯಾವ ತೊಗೊಳತ್ತಿರ್ತೀರಿ ನೀವು, 2 ತೊಗೋತೀರಿ 3 ತೊಗೋತಿರೋ ಅದು ನಿಮ್ಮ ಬಿಟ್ಟಿದ್ರಿ. ಆದ್ರೆ ಅವನ್ನೆಲ್ಲ ಕಟ್ ಮಾಡಿ ಚಂದಂಗೆ ನೀವು ತೊಗೊಳ್ಬೇಕಾಕೈತೆ ರೀ. ಬಾಳೆಹಣ್ಣು, ಆ್ಯಪಲ್ ರೀ, ಹಂಗೆ ದ್ರಾಕ್ಷಿ ಇವನ್ನೆಲ್ಲನೂ ನಾವು ತೊಗೊಂಡಿದ್ದೀವಿ. ಅದರ ಜೊತೆ ಮ್ಯಾಂಗೋನು ಸಹ ಕಟ್ ಮಾಡಿ ಇಲ್ಲಿ ತೊಗೊಂಡಿದ್ದೀವಿ. ಇನ್ನು ಮಾಡೋದು ಸಿಂಪಲ್. ಸಬ್ಜಾ ಬೀಜ ಏನು ನೆನೆಸಿಟ್ಟಿದ್ದೀರಲ್ಲ ಅದನ್ನು ಬೇಸಾಗಿ ಅದರ ಕೆಳಗೆ ಹಾಕಿರಿ. ಅದ್ರ ಜೊತೆ ದಾಳಿಂಬೆ, ಹಂಗೆ ಆ್ಯಪಲ್ ರೀ, ಹಂಗೆ ಮ್ಯಾಂಗೋ, ಆಮೇಲೆ ಬನಾನ ಅಂದ್ರೆ ಈ ಒಂದು ಬಾಳೆಹಣ್ಣು, ಹಂಗೆ ದ್ರಾಕ್ಷಿಯನ್ನು ಹಾಕಿದ ನಂತರ ನಾವಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಟುಟ್ಟಿ ಫ್ರೂಟಿಯನ್ನು ಹಾಕೊಂಡವ್ರಿ. ಅದಾದ ನಂತರ ನಾವೇನು ಮಾಡಿದ್ದೀವಿ ನೋಡಿರಿ, ಮಸ್ತಾಗಿರುವಂತಹ ಈ ಒಂದು ವೆನಿಲಾ ಫ್ಲೇವರ್ ಆಗಿರುವಂತಹ ಶಾವಿಗೆ ಅದನ್ನು ಇಲ್ಲಿ ನೀವು ಹಾಕಿರಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಗ್ಲಾಸ್ಗೆ ತಕ್ಕನಾಗಿ ಚಂದನೂ ಕಾಣ್ಬೇಕ್ರಿ. ನೋಡಾಕ್ರಿ ಒಂದೊಂದು ರೆಸಿಪಿ ಎಷ್ಟು ಚಂದ ಕಾಣ್ತಾವೋ ಅಷ್ಟೇ ನಿಮ್ಗೆ ಅದರ ಟೇಸ್ಟ್ ಮಾಡುವಾಗೂ ಮಸ್ತ್ ಅನ್ನಿಸ್ತಾವ್ರಿ. ಮ್ಯಾಲೆ ಕೆಳಗೆ ಯಾವ ಲೇಯರನ್ನು ಹೆಂಗೆ ಹಾಕಿದ್ರೆ ನೋಡಿರಿ ಸಬ್ಜಾ, ಅದ್ರ ಮ್ಯಾಲೆ ಫ್ರೂಟ್ಸ್ ಹಂಗನ ಸೇಮ್ ಮ್ಯಾಲೆ ಹಾಕಿರಿ. ಹಾಗೆ ನಿಮಗೆ ಇನ್ನೊಂದು ಹೇಳ್ಬೇಕೇನ್ರಿ ಅಂತಂದ್ರೆ ನಾವು ನಮ್ಮ ಚಾನಲ್ದಾಗ ಟುಟ್ಟಿ ಫ್ರೂಟಿಯನ್ನು ಮನೆ ಒಳಗಡೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀವಿ. ಅದಕ್ಕೆ ತಾವು ನೋಡಿಲ್ಲ ಅಂತಂದು ನೋಡ್ಕೊಂಬರ್ರಿ. ಹಾಗೆ ಮ್ಯಾಲೆ ಒಂದು ಸ್ಕೂಪಷ್ಟು ಐಸ್ ಕ್ರೀಮನ್ನು ಹಾಕಿದ್ದೀವಿ. ಅದರ ಜೊತೆ ಒಂದು ಚೆರಿ ಮತ್ತು ಡೆಕೋರೇಟ್ ಮಾಡೋಕ್ಕೆ ನಿಮಗೆ ಏನೇನು ಬೇಕೋ ಅವನ್ನೆಲ್ಲನೂ ನೀವು ಹಾಕ್ಬೋದು ರೀ. ಮಸ್ತಾಗಿರುವಂತಹ ಐಸ್ ಕ್ರೀಮ್ ಸಹ ಮನೆ ಒಳಗಡೆ ಮಾಡೋದು ನಾವು ಈಗಾಗಲೇ ತೋರಿಸಿದ್ದೀವಿ. ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಆಗಿರ್ತೈತಿ ಅಥವಾ ನೀವು ಕಮೆಂಟ್ನಾಗ ಕೇಳ್ಬೋದು ರೀ. ಈಗ ನಾವು ನಮ್ಮ 2ನೇ ರೆಸಿಪಿ ಸಿಂಪಲ್ಲಾಗಿ ಮಸ್ತಾಗಿ ಕಲರ್ಫುಲ್ ಆಗಿರುವಂತಹ ಮ್ಯಾಂಗೋ ಮಸ್ತಾನಿಯನ್ನು ತೋರಿಸ್ಕೊಡಕತ್ತೀವಿ ರೀ. ನಿಮಗೆ ಯಾವಾಗ ಮಾವಿನ ಹಣ್ಣು ಸಿಗ್ತಾವೋ ಅಥವಾ ಯಾವಾಗ ತರ್ತಿರೋ ಆವಾಗ ಈ ರೆಸಿಪಿಯನ್ನು ನೀವು ತಪ್ಪಲಾರ್ದ ಮಾಡಿರಿ. ಭಾಳ ಮಸ್ತ್ ಇರ್ತೈತಿ, ಏಕದಮ್ ಫಸ್ಟ್ ಕ್ಲಾಸ್ ಆಗಿನೂ ಆಗ್ತದೆ ರೀ. ಅದಕ್ಕೆ ಈ ಮಾವಿನ ಹಣ್ಣನ್ನು ಒಂದು ಮಾವಿನ ಹಣ್ಣು ಇದ್ರೆ ಸಾಕ್ರಿ, ಭಾಳ ಚಲೋ ಆಗ್ತೈತಿ. ಅವನ್ನ ನೀವು ಈ ರೀತಿಯಾಗಿ ತಕ್ಕೋರಿ. ಹೆಂಗೆ ತಕ್ಕೋತಾರೋ ತಕ್ಕೋರಿ. ಒಟ್ಟು ಬರೋಬ್ಬರಿಯಾಗಿ ಅವನ್ನ ನೀವು 2 ಸಲ ಅಂದ್ರೆ ಒಂದು ಕಡೆ ಪೀಸ್ ಮಾಡಿ ಇಟ್ಕೋರಿ, ಇನ್ನೊಂದು ಕಡೆ ನೀವು ಹೆಂಗೆ ಬೇಕಾದಂಗೆ ತಕ್ಕೋರಿ, ನಡೀತೈತ್ರಿ. ಅದು ನಾವು ಕೇಳಂಗಿಲ್ಲ. ಆಮೇಲೆ ನೀವು ಹೆಂಗೆ ಬೇಕಾದಂಗೆ ಈ ಮಾವಿನಕಾಯಿಯನ್ನು ತಕ್ಕೊಂಡಿರ್ತೀರಿ ನೋಡಿರಿ, ಒಂದು ಜ್ಯೂಸರ್ದಾಗೋ ಬ್ಲೆಂಡರ್ದಾಗೋ ಎದ್ರಾಗ ಹಾಕ್ರಿ, ಮಿಕ್ಸರ್ ಜಾರ್ದಾಗೋ ಹಾಕಿರಿ. ಹಾಕಿ
ಏನು ಮಾಡಿರಿ, ಅದಕ್ಕೊಂದು ಇಟ್ಟು ಸಕ್ಕರೆಯನ್ನು ಸೇರಿಸ್ರಿ, ಸ್ವಲ್ಪ ಎಟ್ಟು ಬೇಕು ನೋಡ್ಕೊಂಡು ಅಷ್ಟೆ. ಅದ್ರ ಜೊತೆ ಹಾಲು ಗೊತ್ತಾತ್ರಿ, ಹಾಲನ್ನು ಹಾಕಬೇಕು. ಎಷ್ಟು 1 ಗ್ಲಾಸ್ ಅಷ್ಟು ಹಾಲನ್ನು ನೀವು ಸೇರಿಸಿ ಇದನ್ನು ಗರ್ರ ಅಂತೇಳಿ ರುಬ್ಬಿದ್ರಿ ಅಂತಂದ್ರೆ ಏಕದಮ್ ಮ್ಯಾಂಗೋ ಯಾವುದು ಹಾಲು ಯಾವುದು ಗೊತ್ತಾಗಬಾರ್ದು ಹಂಗೆ ಕೂಡಿ ಬಂದಿರಬೇಕ್ರಿ. ಈ ರೀತಿಯಾಗಿ ಕಲರ್ಫುಲ್ಲಾಗಿನ ಕಾಣ್ಬೇಕು. ಅದ್ರ ಜೊತೆ ನಾವಿಲ್ಲಿ ಐಸ್ ಕ್ರೀಮನ್ನು ಹಾಕಾಕತ್ತೀವಿ ರೀ. ನಿಮಗೆ ಆಗಲೇ ಹೇಳಿದ್ವಿ ಐಸ್ ಕ್ರೀಮನ್ನು ಮನೆಯೊಳಗನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾವೀಗಾಗಲೇ ತೋರಿಸಿದ್ದೀವಿ. ಇಲ್ಲ ನಿಮಗೆ ಬೇಕಾಗಿರುವಂಥ ಫ್ಲೇವರ್ ಐಸ್ ಕ್ರೀಮನ್ನು ನೀವಿಲ್ಲಿ ಸೇರಿಸ್ರಿ ನೋಡಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಅದನ್ನು ಗರ್ರ ಅಂತ ಹೇಳಿ ಉಲ್ಟಾ ಇನ್ನೊಮ್ಮೆ ಮತ್ತೆ ತಿರುಗಿಸಿ ತೊಗೊಂಬರಿ. ಆಮೇಲೆ ಈ ಒಂದು ಗ್ಲಾಸ್ದಾಗ ಈ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀವಿ ನೋಡಿರಿ ಮ್ಯಾಂಗೋ, ಆ ಮ್ಯಾಂಗೋ ಅದ್ರ ಜೊತೆ ಟೂಟಿ ಫ್ರೂಟಿ ಅದ್ರ ಜೊತೆ ಡ್ರೈ ಫ್ರೂಟ್ಸನ್ನು ಹಾಕ್ರಿ. ಆಮೇಲೆ ಅದರ ಜೊತೆ ಈಗೇನು ನೀವು ಗ್ರೈಂಡ್ ಮಾಡಿ ಅಂದ್ರೆ ಪೂರ್ತಿ ಗೆರ್ರ ನಿಸ್ ತೊಗೊಂಬಂದಿದೆ ನೋಡಿರಿ ಅದನ್ನಷ್ಟು ಹಾಕಿರಿ. ಅದರ ಜೊತೆ ಮತ್ತೊಂದು ಲೇಯರ್ ಇದು ಮಸ್ತಾಗಿರುವಂತಹ ಇನ್ನೊಂದು ಮ್ಯಾಂಗೋ ಟೂಟಿ ಫ್ರೂಟಿ ಆಮೇಲೆ 1 ಸ್ಕೂಪ್ ಐಸ್ ಕ್ರೀಮ್ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಿರಿ. ಈ ಒಂದು ಮಸ್ತಾಗಿರುವಂಥ ರೆಸಿಪಿ ಮಹಾರಾಷ್ಟ್ರದ ಪುಣೆಯ ಸ್ಪೆಷಲ್ ಆಗಿರುವಂಥ ರೆಸಿಪಿ ಇದೆ. ಇದನ್ನು ನೀವು ತಪ್ಪಲಾರ್ದ ಈ ಬೇಸಿಗೆ ಒಳಗನ ನೀವು ಮಾಡಿ ಎಂಜಾಯ್ ಮಾಡಿರಿ ಅನ್ನೋದು ನಮ್ಮ ಆಶಯ. ಹಂಗೆ ಮ್ಯಾಲೆ ಮತ್ತೊಂದು ಸ್ಕೂಪ್ ಐಸ್ ಕ್ರೀಮನ್ನು ಹಾಕಿ ಟೂಟಿ ಫ್ರೂಟಿ ಹಾಕಿ ಚೆರ್ರಿ ಹಾಕಿ ಇಟ್ರಿ ಅಂತಂದ್ರೆ ಏಕದಮ್ ಚಂದ ಕಾಣ್ತೈತಿ ರೀ, ಭಾಳ ಮಸ್ತ್ ಆಕೈತಿ. ಹಂಗಾದ್ರೆ ನೀವು ಮಾಡ್ತಿರಲ್ರಿ, ಮಾಡಿದಷ್ಟೇ ಅಲ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ. ಅವರು ಸಹ ಈ ಬೇಸಿಗೆ ಒಳಗೆ ಇಂತಹ ಜಬರ್ದಸ್ತ್ ಆಗಿರುವಂತಹ ಮಸ್ತ್ ಆಗಿರುವಂತಹ ರೆಸಿಪಿ ನಿಮಗೆ ಇದೇಗೂ ಹೇಳಿದೇನ್ರಿ. ನಾ ಮೊದಲು ವೀಡಿಯೋಗಳದಾಗೂ ಹೇಳಿದೇನೆ ರೀ. ಕಣ್ಣಿಗೆ ನೋಡಕ್ಕೆ ಚಂದ ಕಂಡಿರ್ಬೇಕ್ರಿ, ಮನಸ್ಸಿಗೆ ಇಂಪಾಗಿರ್ಬೇಕ್ರಿ, ದೇಹ ತಂಪಾಗಿರ್ಬೇಕ್ರಿ, ಭಾಳ ಮಸ್ತ್ ಆಗಿರ್ಬೇಕಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.